ಇನ್ನು ಪಹಲ್ಗಾಮ್ನಲ್ಲಾದಂತಹ ಉಗ್ರರ ದಾಳಿಗೆ ಭರತ್ ಭೂಷಣ್ ಸಾವಾಗಿತ್ತು. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಟೀಮ್ ಭೇಟಿಯನ್ನು ಕೊಟ್ಟಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಟೀಮ್ ಈಗ ಭರತ್ ಭೂಷಣ್ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಬಂದಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿದೆ ಭರತ್ ಭೂಷಣ್ ಅವರ ನಿವಾಸ. ಶುಕ್ರವಾರವಷ್ಟೇ ಭರತ್ ಪತ್ನಿ ಸುಜಾತಾರನ್ನ ವಿಚಾರಣೆ ಮಾಡಿದ್ದಾರೆ ಎನ್ಐಎ ಟೀಮು. ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎನ್ಐಎ ಟೀಮ್. ಭರತ್ ಭೂಷಣ್ ಮನೆಗೆ ಭೇಟಿ ನೀಡಿದ್ದಾರೆ 4 ಎನ್ಐಎ ಅಧಿಕಾರಿಗಳು. ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಏನೇನಾಯಿತು, ಜೊತೆಗೆ ಎಷ್ಟು ಜನ ಇದ್ರು, ಅವರ ಮುಖ ಚಹರೆಯನ್ನು ನೀವು ಗುರುತಿಸ್ತೀರಾ. ಆಮೇಲೆ ಈಗಾಗಲೇ ಸ್ಕೆಚ್ ಕೂಡ ರೆಡಿ ಆಗಿದೆ. ಇವರೇನಾ ಅಂತೇಳಿ ಕ್ರಾಸ್ ಕ್ವಶನ್ ಅನ್ನು ಮಾಡಲಾಗುತ್ತೆ ಅಥವಾ ಕ್ರಾಸ್ ವೆರಿಫಿಕೇಶನ್ ಅನ್ನು ಒಂದು ಹಂತದಲ್ಲಿ ಮಾಡ್ಕೊಳ್ತಾರೆ. ಇವರಲ್ಲದೆ ಮತ್ತಾರು ಇದ್ರೆ ಅವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು, ಯಾವ ಬಟ್ಟೆ ಹಾಕಿದ್ರು, ಯಾವ ರೀತಿ ಗನ್ ಇತ್ತು, ಈ ರೀತಿಯಾಗಿತ್ತಾ, ಅದೆಲ್ಲವನ್ನು ಫೋಟೋಸ್ಗಳ ಮುಖಾಂತರ ನೋಡಿ ಕನ್ಫರ್ಮ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಎನ್ಐಎ ಟೀಮ್. ಅದರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂತಹ ಭರತ್ ಭೂಷಣ್ ಅವರ ನಿವಾಸ. ಅವರ ಪತ್ನಿಗಿಂದ ಎನ್ಐಎ ಟೀಮ್ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಅದರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿ ಜಾನ್ ಆಗ್ತಿದ್ದಾರೆ. ವೆಂಕಟೇಶ್, ಈಗ ಎನ್ಐಎ ಟೀಮ್ ಈ ಅಟ್ಯಾಕ್ ಸಂದರ್ಭದಲ್ಲಿ ಬದುಕುಳಿದವರ ಮಾಹಿತಿಯನ್ನ ಜೊತೆಗೆ ಏನೇನಾಯಿತು ಸ್ಥಳದಲ್ಲಿ ಅನ್ನೋ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದರ ಭಾಗವಾಗಿ ಭರತ್ ಭೂಷಣ್ ಅವರ ನಿವಾಸದಲ್ಲಿ ಏನೇನಾಯಿತು? ಎಷ್ಟೊತ್ತಾಗುತ್ತೆ ಈಗ ಇನ್ನು ವೆಂಕಟೇಶ್, ಡೀಟೇಲ್ಸ್ ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಭರತ್ ಭೂಷಣ್ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರಲ್ಲ ಎನ್ಐಎ ಟೀಮ್, ಏನೇನು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡ್ರು? ಓಕೆ, ಟೆಕ್ನಿಕಲ್ ಇಶ್ಯೂ ಅಂತ ಕಾಣಿಸುತ್ತೆ. ಮತ್ತೊಮ್ಮೆ ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಹೇಳ್ದಂಗೆ ಈ ಎನ್ಐಎ ಟೀಮ್ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಅವತ್ತು ದಾಳಿಯಾದಂಥ ಸಂದರ್ಭದಲ್ಲಿ ಬಂದಿದ್ರಲ್ಲ, ಅವರ ನಿವಾಸಕ್ಕೆ ಹೋಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡುತ್ತಾ ಇದ್ದಾರೆ. ಅದರ ಭಾಗವಾಗಿ ಬೆಂಗಳೂರಿನಲ್ಲಿರುವಂಥ ಭರತ್ ನಿವಾಸಕ್ಕೆ ಎನ್ಐಎ ಟೀಮ್ ಭೇಟಿ ಕೊಟ್ಟಿರೋ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಫೋನ್ನಲ್ಲಿ. ವೆಂಕಟೇಶ್, ಮಾಹಿತಿ ಕೊಡ್ತಾ ಇದ್ರಿ. ಈಗ ಎನ್ಐಎ ಟೀಮ್ ಭರತ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಏನೇನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ತನಿಖೆಯ ಭಾಗವಾಗಿ? ಶರತ್, ಏನಂತ ಹೇಳಿದ್ರೆ, ಒಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಒಂದು ಅಟ್ಯಾಕ್ ನಲ್ಲಿ ಕೂಡ ಸಾಕಷ್ಟು ಜನ ಅಮಾಯಕರು ಪ್ರಾಣವನ್ನ ಕಳೆದುಕೊಂಡಿದ್ರು. ಅದರಲ್ಲಿ ಮಂಜುನಾಥ್ ಮತ್ತು ಮಧುಸೂದನ್ ಹಾಗೂ ಭರತ್ ಭೂಷಣ್ ಮೂವರು ಕೂಡ ಪ್ರಾಣವನ್ನ ಕಳೆದುಕೊಂಡಿದ್ರು. ಈಗ ಅವರ ಮನೆಗೆ ಒಂದು ಎನ್ಐಎ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸುಮಾರು 8 ಗಂಟೆಗಳ ಕಾಲ ಒಂದು ಸುದೀರ್ಘವಾದಂತಹ ವಿಚಾರಣೆಯನ್ನ ಮಾಡಿರುವಂತಹದ್ದು. ಸೊ ಅವರು ಈ ಒಂದು ಕಾಶ್ಮೀರ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಯಾರು ಪ್ರೇರಣೆ ಕೊಟ್ಟಿದ್ದು, ಯಾವ ರೀತಿಯಾಗಿ ಇಲ್ಲಿಂದ ಹೋದ್ರಿ, ಮತ್ತೆ ನಿಮ್ ಜೊತೆ ಇದ್ದಂತವ್ರು ಎಷ್ಟು ಜನ ಇದ್ರು, ಸೊ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಆಕ್ಟಿವಿಟೀಸ್ ಹೇಗಿತ್ತು, ಮತ್ತೆ ಸಂಶಯಾಸ್ಪದವಾಗಿ ಯಾರಾದ್ರೂ ನಿಮ್ಮ ಅಕ್ಕಪಕ್ಕ ಓಡಾಡ್ತಾ ಇದ್ರ, ಸೊ ನಿಮಗೆ ಅಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ಮಾಹಿತಿ ಏನ್ ಗೊತ್ತಿದೆ, ಮತ್ತೆ ನಿಮ್ಗೆ ಯಾರಾದ್ರೂ ಕಿರುಕುಳ ಕೊಟ್ರ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸುಮಾರು 8 ಗಂಟೆಗಳ ಕಾಲ ನಿರಂತರವಾಗಿ ಅವರ ಜೊತೆ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಈಗಾಗಲೇ ಒಂದು ಮಾಹಿತಿಯನ್ನ ಪಡೆದುಕೊಂಡು ಎನ್ಐಎ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂತಹ ಇಲಾಖೆಗೂ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಾದ ಬಳಿಕ ಆರ್ಐಎ ಅಧಿಕಾರಿಗಳು ಕೂಡ ಬಂದು ಈಗ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಏನು ಸಿಎಂ ಪರಿಹಾರ ನಿಧಿಯಿಂದ ಕೂಡ 10 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಮೃತಪಟ್ಟವರಿಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಶನ್ ಮಾಡ್ತಾ ಇರುವಂತದ್ದು. ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಅವರ ಆಧಾರ್ ಕಾರ್ಡ್ ಸೇರಿದಂತೆ ಅವರು ಪ್ರವಾಸಕ್ಕೆ ಹೋಗಿ ಬಂದಂತಹ ಟಿಕೆಟ್ ಏನಿತ್ತು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಅದನ್ನ ತಹಶೀಲ್ದಾರ್ ಮುಖಾಂತರವಾಗಿ ಡಿಸಿ ಅವರಿಗೆ ಕಳಿಸಿ ಅದಾದ ಬಳಿಕ ಒಂದು ಸಿಎಂ ಅವರಿಗೆ ಒಂದು ಪರಿಹಾರ ನಿಧಿಗೂ ಕಳಿಸ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಅವರ ಮನೆಯಲ್ಲಿ ಆರ್ಐಎ ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು. ಈಗಾಗಲೇ ಎನ್ಐಎ ಅಧಿಕಾರಿಗಳು ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರವನ್ನು ಕೂಡ ಅವರ ಕುಟುಂಬದಿಂದ ಪಡೆದುಕೊಂಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.